ಬನವಾಸಿ ವರ್ಣನೆ. ಪಂಪ. ಕರ್ತೃ ಕೃತಿ ಪರಿಚಯ. ಪಂಪ ಕನ್ನಡದ ಆದಿಮಹಾಕವಿ, ಚಂಪೂ ಸಾಹಿತ್ಯದ ಆದ್ಯ ಪ್ರವರ್ತಕ, ಮೇಲಾದ ಜೈನ ಕವಿ. ಕ್ರಿಶಸು 902 ರಲ್ಲಿ ಜನಿಸಿದ ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಪಂಪನ ತಾಯಿಯ ತವರೂರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ, ಅಲ್ಲಿನ ಜೋಯಿಸ ಸಿಂಗನ ಮೊಮ್ಮಗಳು ಈ ಅಬ್ಬಣಬ್ಬೆ. ಆದರೆ ಪಂಪನ ಪೂರ್ವಜರು ಆಂಧ್ರಪ್ರದೇಶದ ವೆಂಗಿ ಮಂಡಲದ ವೆಂಗಿಪಲು ಅಗ್ರಹಾರದವರು. ಪಂಪನ ಗುರು ದೇವೇಂದ್ರ ಮುನಿ. ಪಂಪನ ತಮ್ಮ ಜಿನವಲ್ಲಭ. ವೇಮುಲವಾಡ ಚಾಲುಕ್ಯ ವಂಶದ 2ನೆಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿ ಹಾಗೂ ಕಲಿಯಾಗಿದ್ದ ಸವ್ಯಸಾಚಿ ಈ ಪಂಪ. ಕವಿತಾ ಗುಣಾರ್ಣವ ಪಂಪನ ಬಿರುದು. ಪಸರಿಪ ಕನ್ನಡಕ್ಕೊಡೆಯನೊರ್ವನೆ ಸತ್ಕವಿ ಪಂಪನಾವಗಂ ಎಂಬ ಕವಿ ನಾಗರಾಜನ ಮಾತು ಪಂಪನ ಕವಿತ್ವದ ವ್ಯಕ್ತಿತ್ವಕ್ಕೆ ಮೆರಗು ನೀಡಿದೆ. ಕೃತಿಗಳು: ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಇವು ಪಂಪನ 2 ಪ್ರೌಢಚಂಪೂ ಮಹಾಕಾವ್ಯಗಳು. ಆದಿಪುರಾಣ ಜೈನ ಧಾರ್ಮಿಕ ಕಾವ್ಯವಾದರೆ, ವಿಕ್ರಮಾರ್ಜುನ ವಿಜಯ ಲೌಕಿಕ ಮಹಾಕಾವ್ಯ. ಇದು ಪಂಪ ಭಾರತ ಎಂದೇ ಸುಪ್ರಸಿದ್ಧ. ತನ್ನ ಆಶ್ರಯದಾತ ದೊರೆ 2ನೇ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದ ಕಾವ್ಯವಿದು. ತನ್ನೆರಡು ಪ್ರೌಢ ಚಂಪೂ ಮಹಾಕಾವ್ಯ ರಚನೆಯಿಂದ ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದ ಕೀರ್ತಿ ಪಂಪನದು. ತಿರುಳು. ಬನವಾಸಿ ವರ್ಣನೆ. ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಿಂದಾಯ್ದ ಒಂದು ಪ್ರಮುಖ ಕಾವ್ಯಭಾಗ. ಪಂಪನ ಕನ್ನಡ ನಾಡು ನುಡಿಗಳ ಅನನ್ಯ ಅಭಿಮಾನ ಈ ಕಾವ್ಯಭಾಗದ ಮೂಲ ತಿರುಳು, ಆಶಯ. ಕನ್ನಡ ನಾಡಿನ ಪ್ರಸಿದ್ಧ ಸ್ಥಳಗಳನ್ನು ಪಂಪ ರಮ್ಯೋಜ್ವಲವಾಗಿ ವರ್ಣಿಸುವಲ್ಲಿ ಇದು ತುಂಬಾ ಹೃದಯಸ್ಪರ್ಶಿಯಾಗಿ ಅನಾವರಣಗೊಂಡಿದೆ. ಶ್ರೀರಾಮಚಂದ್ರ ವಿಹರಿಸಿದ ಸ್ಥಳ, ಸೀತೆ ನೆಲೆ ನಿಂತ ಸ್ಥಳ, ಅಗಸ್ಯ ತೀರ್ಥಾದಿ ಪುಣ್ಯಕ್ಷೇತ್ರ, ಮಲಯ ಪರ್ವತ, ಗೋಕರ್ಣ, ಬನವಾಸಿ ಹೀಗೆ ಕನ್ನಡ ನಾಡಿನ ಈ ಸುಪ್ರಸಿದ್ಧ ಕ್ಷೇತ್ರಗಳನ್ನು ಹಾಗೂ ಅವುಗಳ ವೈಶಿಷ್ಟ್ಯವನ್ನು ಪಂಪ ಇಲ್ಲಿ ಭಾವನಾತ್ಮಕವಾಗಿ ಕಟ್ಟಿಕೊಡುತ್ತಾನೆ. ಜೊತೆಗೆ ಮಾವಿನ ಮರ, ಎಲೆಬಳ್ಳಿ, ಕೋಗಿಲೆಯ ಹಾಡುಗಳನ್ನು ಸಹಿತ ಅಷ್ಟೇ ರಮ್ಯವಾಗಿ ವರ್ಣಿಸುತ್ತಾನೆ. ತ್ಯಾಗ, ಭೋಗ, ಜ್ಞಾನ, ಗಾನ, ಗೋಪಿ, ಅಕ್ಕರೆಯ ಸವಿ ಮಾತುಗಳಿಗೆ ನೆಲೆಯಾದ ಮನುಷ್ಯರೇ ನಿಜವಾದ ಮನುಷ್ಯರು ಎಂದು ಮನುಷ್ಯ ಇರಬೇಕಾದ ಸ್ಥಿತಿಯನ್ನು ಪಂಪ ಇಲ್ಲಿ ರಮ್ಯಗೊಳಿಸಿದ್ದಾನೆ. ಅಷ್ಟೇ ಅಲ್ಲದೆ, ಮರುಜನ್ಮವೆನ್ನುವುದೊಂದು ಇದೆ ಎನ್ನುವುದಾದರೆ, ತಾನು ಆ ಮರುಜನ್ಮದಲ್ಲಿ ಮನುಷ್ಯನಾಗಿಯಲ್ಲದಿದ್ದರೂ, ಕೊನೆಯ ಪಕ್ಷ ಮರಿದುಂಬಿಯಾಗಿಯೋ, ಕೋಗಿಲೆಯಾಗಿಯೋ ಹುಟ್ಟಬೇಕೆಂದು ಆಶಿಸುತ್ತಾನೆ. ಬನವಾಸಿ ಎಂದರೆ ಪಂಪನಿಗೆ ಅಷ್ಟು ಹುಚ್ಚು ಪ್ರೀತಿ. ಅಂತೆಯೇ, ಯಾರೇ ಅಂಕುಶವನ್ನಿಟ್ಟರೂ ಅಥವಾ ತನ್ನನ್ನು ತಡೆದರೂ ತನ್ನ ಮನ ಬನವಾಸಿ ದೇಶವನ್ನು ನೆನೆಯುವುದೆಂದು ಮುಕ್ತಕಂಠದಿಂದ ಕೈವಾರಿಸಿಕೊಂಡಿದ್ದಾನೆ ಪಂಪ. ಸರಳಾನುವಾದ. ಅರ್ಜುನ ದಕ್ಷಿಣ ಸಮುದ್ರ ತೀರದಗುಂಟ ಬಂದು ರಾಮಚಂದ್ರ ವಿಹರಿಸಿದ ಸ್ಥಳಗಳನ್ನು ನೋಡಿ. ನಿಶ್ಚಯವಾಗಿಯೂ ಇದು ಸೀತೆ ನಿಂತ ಸ್ಥಳ. ಇದು ಖರದೂಷಣರನ್ನು ಕೊಂದ ಸ್ಥಳ. ಇದು ಚಿನ್ನದ ಜಿಂಕೆಯನ್ನು, ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಎಂದುಕೊಂಡ ಅರ್ಜುನನ ಮನದಲ್ಲಿ ಅಂದು ದೇವತೆಗಳ ಕಂಟಕನಾದ ದಶಕಂಠನನ್ನು ಕೊಂದ ರಾಮನ ಸಾಹಸ ಆವರಿಸುತ್ತದೆ. ಹೀಗೆ ಅರ್ಜುನ ರಾಮಜನ್ಮದ ಹಿಂದಿನ ಸಾಹಸಗಳನ್ನು ನೆನೆಯುತ್ತಾ ಅಗಸ್ಯನ ತೀರ್ಥಕ್ಕೆ ಬರುತ್ತಾನೆ. ಅಗಸ್ಯ ತೀರ್ಥದ ಘನತೆಯನ್ನು ಮೀರಲು ವಿಂಧ್ಯಪರ್ವತವೂ ಸಮರ್ಥವಾಗಲಿಲ್ಲ. ಅಗಸ್ಯ ಮುನಿ ಒಮ್ಮೆ ಮುಕ್ಕುಳಿಸಲು ಸಮುದ್ರ ಸಾಲಲಿಲ್ಲ. ಟಗರಿನಾಕಾರವಾಗಿ ಬ್ರಾಹ್ಮಣರ ಹೊಟ್ಟೆ ಹೊಕ್ಕು ಅಲ್ಲಿಂದ ಮರಳಿ ಹೊರಬರುವಾಗ, ಆ ಬ್ರಾಹ್ಮಣರನ್ನು ಕೊಂದ ರಾಕ್ಷಸ ವಾತಾಪಿಯ ಆಟವೇನೂ ಅಗಸ್ಯ ಮುನಿಯ ಎದುರು ಸಮರ್ಥವಾಗಲಿಲ್ಲ ಎಂದುಕೊಳ್ಳುತ್ತಾ ಅರ್ಜುನ ಅಗಸ್ತ್ಯ ತೀರ್ಥ, ಸೌಭದ್ರ, ಪೌಲೋಮ, ಕಾಂಬೋಜ, ಭಾರದ್ವಾಜ ಎಂಬ 5 ತೀರ್ಥಗಳಲ್ಲಿ ವರ್ಧಮಾನನೆಂಬ ಋಷಿಯ ಉಗ್ರಶಾಪಕ್ಕೆ ಒಳಗಾದ 5 ಅಪ್ಸರೆಯ ವಿಶಾಪ ಮಾಡಿ ಮಲಯ ಪರ್ವತಕ್ಕೆ ಬರುತ್ತಾನೆ. ಈ ಮಲಯ ಪರ್ವತ ಮಳಜಯ, ಮಳಯಾನಿಲ ಎಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತಿದೆ. ಇಲ್ಲಿ ಹುಟ್ಟಿದ ಸುಗ್ಗಿ ಹೊರಟು ಹೋಗದು. ಇಲ್ಲಿ ಕೋಗಿಲೆ ಹಾಡು ಕಲಿಯುವುದು. ಇಲ್ಲಿ ಮಾವು ಬಾಡದು. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದು. ಮಲಯ ಪರ್ವತದಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಊರ್ಧ್ವಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುತ್ತಿದ್ದುದನ್ನು, ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳದಿಂದ ಅಥವಾ ಹಣೆಯಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು, ಅಲ್ಲಿಂದ ಹರಿದು ಬಂದು ಇಳಿಜಾರಿನಲ್ಲಿ ಸಂಗ್ರಹಗೊಂಡ ಶ್ರೀಗಂಧರಸವನ್ನು ಅಥವಾ ಶ್ರೀಗಂಧದ ಎಣ್ಣೆಯನ್ನು ಅರ್ಜುನ ಮನದುಂಬಿ ನೋಡಿದನು. ಸಂಚಲವಾದ, ಅಲ್ಲೋಲಕಲ್ಲೋಲವಾದ, ಅಂಕುಡೊಂಕಾದ ಅಲೆಗಳ ಮಾಲೆಯ, ಮುತ್ತು ರತ್ನ ಹವಳ ವಡಬಾಗ್ನಿ ಅಥವಾ ಸಮುದ್ರದ ತಳಭಾಗದಲ್ಲಿರುವ ಬೆಂಕಿ ಇವುಗಳ ಸಮೂಹದ ಸಾಗರವನ್ನು ಅರ್ಜುನ ಮನಬಯಸಿ ನೋಡಿದನು. ಹೀಗೆ ನೋಡುತ್ತಾ ಬಂದು ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನು ಕಂಡು, ಜೀಮೂತ ವಾಹನನೆಂಬ ವೀರ ಈ ಮಲಯ ಪರ್ವತದಲ್ಲಿ ಶಂಖಚೂಡನನ್ನು ರಕ್ಷಿಸಲು, ವಿನಿತೆಯ ಮಗ ಗರುಡನ ಹರಿತವಾದ ಕೊಕ್ಕಿಗೆ ತನ್ನ ದೇಹದ ಒಂದೊಂದು ಅಂಗವನ್ನು ಒಡ್ಡಿ ಮಾಂಸವನ್ನು ಕೊಟ್ಟು ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದನು.
ಎಂದು ಅರ್ಜುನ ಜೀಮೂತವಾಹನನ ಪರೋಪಕಾರದ ವೀರಪೆಂಪನ್ನು ಅಥವಾ ಘನತೆಯನ್ನು ಮೆಚ್ಚುತ್ತಾ ಗೋಕರ್ಣಕ್ಕೆ ಬರುತ್ತಾನೆ. ಅಲ್ಲಿ ಗೋಕರ್ಣನಾಥನು, ಗೌರೀನಾಥನು, ತ್ರೈಲೋಕ್ಯ ಸಂಗೀತ ಕೀರ್ತಿಯೂ ಆದ ಶಿವನನ್ನು ಕಂಡು ಕೈಮುಗಿದು ಶಿವನನ್ನು ಸ್ತುತಿಸಿ ಬನವಾಸಿಗೆ ಬರುತ್ತಾನೆ ಅರ್ಜುನ. ಬನವಾಸಿ ದೇಶದಲ್ಲಿ, ಆ ಬನವಾಸಿ ದೇಶದ ಬೆಟ್ಟಗಳಲ್ಲಿ, ನಂದನವನಗಳಲ್ಲಿ ಎಲ್ಲಿ ನೋಡಲಲ್ಲಿ ಕಂಗೊಳಿಸುವ ಫಲಭರಿತ ಮಾಮರಗಳೇ, ಚಿಗುರಿರುವ ವೀಳ್ಯದ ಬಳ್ಳಿಗಳೇ, ಹೂವು ಬಿಟ್ಟ ಜಾಜಿ ಸಂಪಿಗೆಗಳೇ, ಕುಕಿಲುವ ಕೋಗಿಲೆಯೇ, ಹಾಡುವ ದುಂಬಿಯೇ, ನಲ್ಲೆಯರೊಂದಿಗೆ ನಗುಮುಗದಲ್ಲಿ ತಾಕಲಾಡುವ ಕೂಡುವ ನಲ್ಲ ನಲ್ಲೆಯರೇ. ತ್ಯಾಗ, ಭೋಗ, ವಿದ್ಯೆ ಅಥವಾ ಜ್ಞಾನ, ಸಂಗೀತ, ಗೋಷ್ಠಿ, ವೈಭವ, ಇಂಪು ಇವುಗಳಿಗೆ ಆಶ್ರಯದಾತರಾದ ಮನುಷ್ಯರೇ ಮನುಷ್ಯರು. ಅಂತಹ ಮನುಷ್ಯರಾಗಿ ಹುಟ್ಟದೆ ಹೋದರೆ ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ, ಬನವಾಸಿಯ ತೀರದಲ್ಲಿ, ನಂದನವನಗಳಲ್ಲಿ ಮರಿದುಂಬಿಯಾಗಿ ಇಲ್ಲವೇ ಕೋಗಿಲೆಯಾಗಿ ಹುಟ್ಟಬೇಕು. ತೆಂಕಣದ ಗಾಳಿ ಸೋಕಿದೊಡನೆ, ಮಧುರವಾಣಿಯನ್ನು ಕೇಳಿದೊಡನೆ, ಇಂಪಾದ ಸಂಗೀತ ಕಿವಿಯನ್ನು ಹೊಕ್ಕೊಡನೆ, ಬಿರಿದ ಮಲ್ಲಿಗೆಯನ್ನು ಕಂಡೊಡನೆ, ಅಲ್ಲಿನ ಸೊಬಗಿಗೆ ಮನಸೋತರೆ ಮಧುಮಹೋತ್ಸವವಾದಂತೆಯೇ. ಯಾರೇ ಅಂಕುಶವಿಟ್ಟರೂ ನನ್ನ ಮನ ಬನವಾಸಿದೇಶವನ್ನು ನೆನೆಯುವುದು. ಅಮೃತವನ್ನೇ ಮೀರಿಸುವಂತಹ ಸುರತದ ರಮ್ಯತೆ, ಕಿವಿಯನ್ನು ಸೆರೆ ಹಿಡಿಯುವ ಸಂಗೀತ, ವಿದ್ಯಾಗೋಷ್ಠಿ ಚತುರರೊಂದಿಗಿನ ಮಾತು, ತಂಗಾಳಿಯ ಜುಂಪು, ಉತ್ಸಾಹವನ್ನುಂಟು ಮಾಡುವ ಮೈಸುಖ ಇಂತೆಲ್ಲವನ್ನು ಮನಸಾರೆ ನೋಡಿ ಮನಸೂರೆಗೊಂಡಿರುವಾಗ ಇನ್ನು ಮನ ತೆಂಕಣನಾಡನ್ನು ಮರೆಯಲು ಸಾಧ್ಯವೇ? ಪ್ರಬಂಧರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಬನವಾಸಿಯ ವರ್ಣನೆ, ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ. ಅಥವಾ ಪ್ರಶ್ನೆ 2. ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯ, ಪುಣ್ಯಕ್ಷೇತ್ರಗಳ ವರ್ಣನೆ, ಮನುಷ್ಯ ಸ್ವಭಾವ, ಪಂಪನ ರಸಿಕತೆ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿವೆ? ವಿವೇಚಿಸಿರಿ. ಅಥವಾ ಪ್ರಶ್ನೆ 3. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಕವಿ ಬನವಾಸಿಯ ವರ್ಣನೆಯನ್ನು ಅನಾವರಣಗೊಳಿಸುವುದು ಹೇಗೆ? ವಿಶ್ಲೇಷಿಸಿರಿ. ಅಥವಾ ಪ್ರಶ್ನೆ 4. ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ, ಕನ್ನಡಿಗರ ಹೃದಯವಂತಿಕೆ ಹಾಗೂ ಸುಸಂಸ್ಕೃತ ಜೀವನ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿ ಮೂಡಿ ಬಂದ ಬಗೆಯನ್ನು ಬಣ್ಣಿಸಿರಿ. ಉತ್ತರ. ಪ್ರಸ್ತುತ ಬನವಾಸಿ ವರ್ಣನೆ, ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ದಿಂದಾಯ್ದ ಒಂದು ಪ್ರಮುಖ ಕಾವ್ಯಭಾಗ. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ, ಕನ್ನಡಿಗರ ಹೃದಯವಂತಿಕೆ ಹಾಗೂ ಅವರ ಸುಸಂಸ್ಕೃತ ಜೀವನ, ಪಂಪನ ರಸಿಕತೆ ಇವನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕಾವ್ಯಭಾಗದ ಮೂಲ ಆಶಯ, ತಿರುಳು. ಕನ್ನಡ ಕವಿಗಳು ನುಡಿಯನ್ನು ಮತ್ತು ನಾಡನ್ನು ಆಳವಾಗಿ ಪ್ರೀತಿಸಿದರು, ತಮ್ಮ ನುಡಿಯ ಜೊತೆಗೆ ಗಾಢವಾಗಿ ಸ್ಪಂದಿಸಿದರು. ಪಂಪನಿಗಂತೂ ಹುಟ್ಟು ನಾಡಾದ ಬನವಾಸಿಯ ಬಗೆಗೆ ಅಪರಿಮಿತ ಮಮತೆ. ಅಲ್ಲಿಯ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನಗಳು ಅವನನ್ನು ತೀವ್ರವಾಗಿ ಆಕರ್ಷಿಸಿದ್ದವು. ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆಗೆ ಓಡುತ್ತದೆ, ಅದನ್ನು ನೆನೆಯುತ್ತದೆ. ಆರಂಕುಶ ಮಿತ್ರೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದಿದ್ದಾನೆ. ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಅಲ್ಲಿ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು. ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಈ ಉದ್ಧಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ. ಇದರ ಜೊತೆಗೆ ಇಲ್ಲಿ ಪಂಪ ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಅಗಸ್ಯ ಮುಂತಾದ ತೀರ್ಥಗಳ ವರ್ಣನೆ, ಮಲಯ ಪರ್ವತದ ವರ್ಣನೆ, ಮಲಯ ದೇಶದ ಸಮುದ್ರ ವರ್ಣನೆ, ಜೀಮೂತವಾಹನನ ತ್ಯಾಗ ಜೀವನದ ವರ್ಣನೆ, ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಇವೆಲ್ಲವನ್ನೂ ಸಹಿತ ತುಂಬಾ ಭಾವಪೂರ್ಣವಾಗಿ ಅಭಿವರ್ಣಿಸುತ್ತಾನೆ. ಅರ್ಜುನ ದಕ್ಷಿಣ ಸಮುದ್ರದ ತೀರದ ಗುಂಟ ಬಂದು ರಾಮಚಂದ್ರ ವಿಹರಿಸಿದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಆನಂದ ತುಂದಿಲನಾಗುತ್ತಾನೆ. ಸೀತೆ ನಿಂತ ಸ್ಥಳ, ಖರದೂಷಣರನ್ನು ಕೊಂದ ಸ್ಥಳ, ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಇವನ್ನೆಲ್ಲ ಸಂದರ್ಶಿಸಿದ ಅರ್ಜುನ ಮನಸ್ಸಿನಲ್ಲಿ ರಾವಣನನ್ನು ಕೊಂದ ರಾಮನ ಸಾಹಸ ಆವರಿಸುತ್ತದೆ. ಈ ಸ್ಥಳಗಳನ್ನು ಸಂದರ್ಶಿಸಿದ ಬಳಿಕ ಅರ್ಜುನ ಅಗಸ್ತ್ಯತೀರ್ಥಕ್ಕೆ ಬರುತ್ತಾನೆ. ಪಂಪ ಇಲ್ಲಿ ಅಗಸ್ತ್ಯಮುನಿ ಹಾಗೂ ಅಗಸ್ತ್ಯತೀರ್ಥದ ಘನತೆಯನ್ನು ತುಂಬಾ ಹೃದಯಸ್ಪರ್ಶಿಯಾಗಿ ಅನಾವರಣಗೊಳಿಸಿದ್ದಾನೆ. ಅಗಸ್ತ್ಯಮುನಿ ಹಾಗೂ ಅಗಸ್ತ್ಯತೀರ್ಥಗಳು ವಿದ್ಯಾಪರ್ವತ, ಸಮುದ್ರಗಳ ಘನತೆಗಿಂತಲೂ ಮಿಗಿಲಾದವು ಎಂಬುದು ಪಂಪನ ನಿಲುವು. ಅಗಸ್ತ್ಯತೀರ್ಥದ ಘನತೆಯನ್ನು ಮೀರಲು ವಿಂಧ್ಯಾಪರ್ವತವು ಸಮರ್ಥವಾಗಲಿಲ್ಲವಂತೆ. ಅಗಸ್ತ್ಯಮುನಿ ಒಂದು ಸಲ ಮುಕ್ಕುಳಿಸಿ ಉಗುಳಿದ ನೀರಿಗೆ ಸಮುದ್ರವೂ ಸಮವಾಗಲಾರದಂತೆ. ಇನ್ನೂ ರಾಕ್ಷಸ ವಾತಾಪಿಯ ಆಟವಂತೂ ಅಗಸ್ತ್ಯಮುನಿಯ ಮುಂದೆ ನಡೆಯಲಿಲ್ಲವಂತೆ. ಮಣಿವತ್ತಿಪುರದಲ್ಲಿ ಇಲ್ವಲನೆಂಬ ರಾಕ್ಷಸನಿದ್ದ. ಅವನ ತಮ್ಮ ವಾತಾಪಿ. ಇಲ್ವಲನು ಬ್ರಾಹ್ಮಣರ ಮೇಲಿನ ಸೇಡಿನಿಂದ ಅವರನ್ನು ಊಟಕ್ಕೆ ಕರೆದು, ತನ್ನ ತಮ್ಮ ವಾತಾಪಿಯನ್ನು ಟಗರು ಮಾಡಿ ಅದರ ಮಾಂಸವನ್ನು ಬಡಿಸುತ್ತಿದ್ದ. ಊಟವಾದ ಮೇಲೆ ಇಲ್ವಲನು ಕರೆದರೆ,
ಬ್ರಾಹ್ಮಣರ ಹೊಟ್ಟೆಯಲ್ಲಿ ಮಾಂಸಭೋಜನ ರೂಪಿಯಾಗಿದ್ದ ವಾತಾಪಿ ಆ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಬರುತ್ತಿದ್ದ. ಹೀಗೆ ಬ್ರಾಹ್ಮಣರು ಇಲ್ವಲನಿಂದ ಸಾಯುತ್ತಿದ್ದರು. ಇಲ್ವಲನ ಈ ಆಟ ಸಹಿತ ಅಗಸ್ತ್ಯ ಋಷಿಯ ಮುಂದೆ ನಡೆಯುವುದಿಲ್ಲ. ಅರ್ಜುನ ಅಗಸ್ತ್ಯತೀರ್ಥ, ಸೌಭದ್ರ, ಪೌಳೋಮ, ಕಾಂಬೋಜ, ಭಾರದ್ವಾಜ ಎಂಬ 5 ತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಉಗ್ರೋಗ್ರ ಶಾಪಕ್ಕೆ ಬಲಿಯಾದ 5 ಅಪ್ಸರೆಯನ್ನು ವಿಶಾಪ ಮಾಡಿ ಅಥವಾ ಶಾಪ ವಿಮುಕ್ತ ಮಾಡಿ ಮಲಯಪರ್ವತಕ್ಕೆ ಬರುತ್ತಾನೆ. ಇಲ್ಲಿ ಪಂಪ ಮಲಯಪರ್ವತದ ವರ್ಣನೆಗೆ ತೊಡಗುತ್ತಾನೆ. ಮಲಯಪರ್ವತ ಮಳಜಯ, ಮಳಯಾನಿಲ ಎಂತಲೂ ಪ್ರಸಿದ್ಧವಾಗಿದೆ. ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತದೆಯಂತೆ. ಇಲ್ಲಿ ಹುಟ್ಟಿದ ಸುಗ್ಗಿ ಹೊರಟು ಹೋಗುವುದಿಲ್ಲವಂತೆ. ಅಂದರೆ ಮಲಯ ಪರ್ವತದಲ್ಲಿ ಪ್ರಕೃತಿ ಸೌಂದರ್ಯದ ಸುಗ್ಗಿ ಶಾಶ್ವತವಂತೆ. ಇಲ್ಲಿ ಕೋಗಿಲೆ ಹಾಡು ಕಲಿಯುವುದಂತೆ. ಇಲ್ಲಿ ಮಾವು ಬಾಡುವುದಿಲ್ಲವಂತೆ. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದಂತೆ. ಇಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಊರ್ಧ್ವಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುವನಂತೆ. ಇಲ್ಲಿ ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳದಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು, ಅಲ್ಲಿಂದ ಹೊರಟ ಶ್ರೀಗಂಧರಸ ಇಳಿಜಾರಿನಲ್ಲಿ ಸಂಗ್ರಹಗೊಳ್ಳುವುದಂತೆ. ಮಲಯ ಪರ್ವತದ ಈ ಸೌಂದರ್ಯವನ್ನು ಅರ್ಜುನ ಮನದುಂಬಿ ನೋಡುತ್ತಾನೆ. ಇಲ್ಲಿಂದ ಪಂಪ ಮಲಯದೇಶದ ಸಮುದ್ರ ವರ್ಣನೆಗೆ ತೊಡಗುತ್ತಾನೆ. ಮಲಯ ಪರ್ವತದ ಪ್ರಕೃತಿ ಸೌಂದರ್ಯವನ್ನು ಸವಿದ ಅರ್ಜುನ ಈಗ ಮಲಯದೇಶದ ಸಮುದ್ರ ಸೌಂದರ್ಯವನ್ನು ನೋಡಿ ತಣಿಯುತ್ತಾನೆ. ಮಲಯದೇಶದ ಸಮುದ್ರ ಚಂಚಲವಾದ, ಅಲ್ಲೋಲಕಲ್ಲೋಲವಾದ, ಅಂಕುಡೊಂಕಾದ ಅಲೆಗಳ ಮಾಲೆಯಿಂದ ರಂಜಿಸುತ್ತಿದ್ದಿತಂತೆ. ಮುತ್ತುರತ್ನ ಹವಳ ವಡಬಾಗ್ನಿಗಳ ಸಮೂಹದಿಂದ ರಮ್ಯವಾಗಿದ್ದಿತಂತೆ. ಹೀಗೆ ಮಲಯ ಪರ್ವತದ ಸೌಂದರ್ಯ, ಸಾಗರದ ಸೌಂದರ್ಯ ನೋಡುತ್ತಾ ಬಂದ ಅರ್ಜುನ ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನು ಕಾಣುತ್ತಾನೆ. ಜೀಮೂತ ವಾಹನನ ತ್ಯಾಗದ ಘನತೆ ನಡೆದದ್ದು ಈ ಉತ್ತುಂಗ ಶಿಖರದಲ್ಲಿಯೇ. ಇಲ್ಲಿ ಪಂಪ ಅರ್ಜುನನ ಮೂಲಕ ಜೀಮೂತ ವಾಹನನ ತ್ಯಾಗ ಜೀವನವನ್ನು ಬಾಯಿತುಂಬ ಹೊಗಳುತ್ತಾನೆ, ಮೆಚ್ಚಿ ಕೊಂಡಾಡುತ್ತಾನೆ. ಜೀಮೂತ ವಾಹನ ಶಂಖಚೂಡನನ್ನು ರಕ್ಷಿಸಿ ಆನಂದಗೊಳಿಸಲು, ಗರುಡನ ಕೊಕ್ಕಿಗೆ ತನ್ನ ದೇಹದ ಒಂದೊಂದು ಅಂಗವನ್ನೂ ಒಡ್ಡಿ ಮಾಂಸವನ್ನು ಕೊಟ್ಟು, ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದ ತ್ಯಾಗವೀರ. ಅರ್ಜುನ ಜೀಮೂತ ವಾಹನನ ಪರೋಪಕಾರದ ಅಥವಾ ತ್ಯಾಗಜೀವನದ ವೀರಪೆಂಪನ್ನು ಮೆಚ್ಚಿ ಕೊಂಡಾಡುತ್ತಾ ಗೋಕರ್ಣಕ್ಕೆ ಬರುತ್ತಾನೆ. ಇಲ್ಲಿ ಪಂಪ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನನ್ನು ಬಾಯ್ತುಂಬ ಸ್ತುತಿಸುತ್ತಾನೆ. ಅರ್ಜುನ ಕೈವಾರಿಸುವಂತೆ ಅಥವಾ ಪಂಪ ವರ್ಣಿಸುವಂತೆ ಈ ಗಿರಿಜಾಪತಿ ಪ್ರಚಂಡಲಯ ತಾಂಡವ, ಅಲ್ಲೋಲ ಕಲ್ಲೋಲ, ದಿಗ್ವಲಯ, ಭೂಮಿಗಿರಿ ಸಾಗರ ದ್ವೀಪಾಯುತ, ತ್ರೈಲೋಕ್ಯ ಸಂಗೀತ ಕೀರ್ತಿ ಆಗಿದ್ದಾನೆ. ಇಲ್ಲಿಂದ ಬನವಾಸಿ ವರ್ಣನೆಗೆ ಬರುತ್ತಾನೆ ಪಂಪ. ಬನವಾಸಿ ದೇಶ ಎಲ್ಲಿ ನೋಡಿದರಲ್ಲಿ ಕಂಗೊಳಿಸುವ ಫಲಭರಿತ ಮಾಮರ, ಚಿಗುರಿರುವ ವೀಳ್ಯದ ಬಳ್ಳಿ, ಹೂಬಿಟ್ಟ ಜಾಜಿ ಸಂಪಿಗೆ, ಕುಕಿಲುವ ಕೋಗಿಲೆ, ಹಾಡುವ ದುಂಬಿ, ನಗು ಮೊಗದಲ್ಲಿ ತಾಕಲಾಡುವ ಕೂಡುವ ನಲ್ಲ ನಲ್ಲೆಯರು ಈ ಎಲ್ಲವುಗಳಿಂದ ಕೂಡಿ ರಮ್ಯೋಜ್ವಲವಾಗಿದೆಯಂತೆ. ಬನವಾಸಿಯ ಈ ಪ್ರಕೃತಿ ಸೌಂದರ್ಯಕ್ಕೆ ಮಾರುಹೋದ ಪಂಪ ಅದನ್ನು ಹೃದಯಸ್ಪರ್ಶಿಯಾಗಿ ಅಭಿವರ್ಣಿಸುವಂತೆಯೇ ಬನವಾಸಿಯ ಹೃದಯವಂತಿಕೆ ಹಾಗೂ ಸುಸಂಸ್ಕೃತ ಜೀವನವನ್ನು ಅಷ್ಟೇ ಭಾವಸ್ಪರ್ಶಿಯಾಗಿ ಅಭಿವ್ಯಕ್ತಿಸುತ್ತಾನೆ. ಈ ವರ್ಣನೆಯಲ್ಲಿ ವಿಶೇಷವಾಗಿ ಎದ್ದು ಕಾಣುವ ಅಂಶವೆಂದರೆ ಪಂಪನ ರಸಿಕತೆ. ಆತನ ರಸಿಕತೆಯು ಇಲ್ಲಿ ರಸೋಜ್ವಲವಾಗಿ ಮೂಡಿಬಂದಿದೆ. ಪಂಪನ ಪ್ರಕಾರ ಮಾನವರು ತ್ಯಾಗ, ಭೋಗ, ಜ್ಞಾನ, ಸಂಗೀತ, ಗೋಷ್ಠಿ, ವೈಭವ, ಇಂಪು ಇವುಗಳಿಗೆ ಆಶ್ರಯದಾತರಾಗಿ ಹುಟ್ಟುವ ಹೃದಯವಂತರಾಗಿರಬೇಕು. ಸುಸಂಸ್ಕೃತ ಜೀವನದವರಾಗಿರಬೇಕು. ಒಂದು ವೇಳೆ ಇಂಥ ಹೃದಯವಂತರಾಗಿ, ಸುಸಂಸ್ಕೃತರಾಗಿ ಹುಟ್ಟದಿದ್ದರೆ, ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕೆನ್ನುತ್ತಾನೆ ಪಂಪ. ತೆಂಕಣನಾಡು ಪಂಪನನ್ನು ಸಂಪೂರ್ಣ ಸೆರೆ ಹಿಡಿದು ಬಿಟ್ಟಿದೆ. ತೆಂಕಣದ ಗಾಳಿ ಸೋಂಕಿದರೆ ಸಾಕು, ಅಲ್ಲಿನ ಮಧುರವಾಣಿ ಕೇಳಿದರೆ ಸಾಕು, ಇಂಪಾದ ಸಂಗೀತ ಕಿವಿ ಹೊಕ್ಕರೆ ಸಾಕು, ಬಿರಿದ ಮಲ್ಲಿಗೆಯನ್ನು ಕಂಡರೆ ಸಾಕು, ಸೊಬಗಿಗೆ ಮನ ಸೋತರೆ ಸಾಕು, ಮಧುಮಹೋತ್ಸವವಾದಂತೆಯೇ. ಯಾರೇ ಅಂಕುಶವನ್ನಿಟ್ಟರೂ ಸಾಕು ಪಂಪನ ಮನ ಬನವಾಸಿ ದೇಶವನ್ನು ನೆನೆಯುತ್ತದೆ. ಬನವಾಸಿ ಎಂದರೆ ಪಂಪನಿಗೆ ಅಷ್ಟು ಅಭಿಮಾನ, ಪ್ರೀತಿ. ಅಮೃತವನ್ನೇ ಹೀಯಾಳಿಸುವಂತಹ ಬನವಾಸಿಯ ಸುರತದ ರಮ್ಯತೆ, ಕಿವಿಯನ್ನು ಸೆರೆ ಹಿಡಿದ ಸಂಗೀತ, ವಿದ್ಯಾಗೋಷ್ಠಿ ಅಥವಾ ಜ್ಞಾನಗೋಷ್ಠಿ, ಚತುರರೊಂದಿಗಿನ ಮಾತು, ತಂಗಾಳಿಯ ಜೊಂಪು, ಉತ್ಸಾಹವನ್ನುಂಟು ಮಾಡುವ ಮೈಸುಖ ಇವೆಲ್ಲವನ್ನೂ ಪಂಪ ಮನಸಾರೆ ನೋಡಿದ್ದು, ಆತನ ಮನವನ್ನು ಸೂರೆಗೊಂಡು ಬಿಟ್ಟಿವೆ. ಹೀಗಿರುವಾಗ ತೆಂಕಣನಾಡನ್ನು ಮರೆಯುವುದು ಹೇಗೆ ಎನ್ನುತ್ತಾನೆ ಪಂಪ. ಟಿಪ್ಪಣಿ ಬರೆಯಿರಿ. 1. ಬನವಾಸಿ ವರ್ಣನೆ. ಬನವಾಸಿ ವರ್ಣನೆ ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಮಹತ್ವದ ಕಾವ್ಯಭಾಗ. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಅಗಸ್ತ್ಯ ಮೊದಲಾದ ತೀರ್ಥಗಳ ವರ್ಣನೆ, ರಾಮಚಂದ್ರ ವಿಹರಿಸಿದ ಸ್ಥಳಗಳ ವರ್ಣನೆ, ಮಲಯ ಪರ್ವತದ ವರ್ಣನೆ, ಮಲಯ ಪ್ರದೇಶದ ಸಮುದ್ರ ವರ್ಣನೆ,
ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಹಾಗೂ ಬನವಾಸಿಯ ವರ್ಣನೆ ಇದು ಈ ಕಾವ್ಯಭಾಗದ ಮೂಲ ಆಶಯ. ತಿರುಳು. ಇಲ್ಲಿ ಮಹಾಕವಿ ಪಂಪ ಸೀತೆ ನಿಂತ ಸ್ಥಳ, ಅರ್ಜುನ ಖರದೂಷಣರನ್ನು ಕೊಂದ ಸ್ಥಳ, ಮಾಯಾಜಿಂಕೆ ಕೊಂದ ಸ್ಥಳ ಇವುಗಳ ವರ್ಣನೆಯ ಮೂಲಕ ರಾವಣನನ್ನು ಕೊಂದ ರಾಮನ ಸಾಹಸ ನಮ್ಮ ಮನಸ್ಸನ್ನು ಆವರಿಸುವಂತೆ ಮಾಡುತ್ತಾನೆ. ಮತ್ತೆ ರಾಮಾಯಣದ ನೆನಪನ್ನು ತಂದು ತೋರುತ್ತಾನೆ. ಅಲ್ಲದೆ ಪಂಪ ಇಲ್ಲಿ ಪೌರಾಣಿಕ ಪ್ರಸಿದ್ಧ ಸ್ಥಳಗಳಾದ ಅಸ್ತ್ಯ ಮೊದಲಾದ ತೀರ್ಥಗಳ ಘನತೆಯನ್ನು ಎತ್ತಿ ಹಿಡಿಯುತ್ತಾನೆ. ಅಗಸ್ತ್ಯ ಮುನಿಯ ಘನತೆಯನ್ನು ತೆರೆದು ತೋರುತ್ತಾನೆ. ಜೊತೆಗೆ ಇಲ್ಲಿ ಬರುವ ಮಲಯಪರ್ವತದ ವರ್ಣನೆ, ಮಲಯದೇಶದ ಸಮುದ್ರ ವರ್ಣನೆ, ಗೋಕರ್ಣದ ಶಿವನ ಸ್ತುತಿ ಇವೆಲ್ಲ ತುಂಬಾ ಭಾವಸ್ಪರ್ಶಿಯಾಗಿ ಮೂಡಿಬಂದಿವೆ. ಇಲ್ಲಿಂದ ಪಂಪ ಬನವಾಸಿಯ ವರ್ಣನೆಗೆ ಬರುತ್ತಾನೆ. ಬನವಾಸೆ ಎಂದರಂತೂ ಪಂಪನಿಗೆ ಇನ್ನಿಲ್ಲದ ಪ್ರೀತಿ, ಎಲ್ಲಿಲ್ಲದ ಅಭಿಮಾನ. ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯಕ್ಕೆ, ಕನ್ನಡಿಗರ ಹೃದಯವಂತಿಕೆಗೆ, ಅವರ ಸುಸಂಸ್ಕೃತ ಜೀವನಕ್ಕೆ ಪಂಪ ಕೊಡುವ ಬನವಾಸೆಯ ವರ್ಣನೆ ಒಂದು ಜೀವಂತ ನಿದರ್ಶನ. ಪಂಪನನ್ನು ತೆಂಕಣದ ನಾಡು ಬನವಸೆ ಸೆಳೆದಷ್ಟು ಬಹುಶಃ ಇನ್ನಾವುದೂ ಸೆಳೆದಿಲ್ಲ. ಆತ ಕನ್ನಡ ನಾಡು ನುಡಿಯನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಾನೋ, ಅಷ್ಟೇ ಆಳವಾಗಿ ಅಥವಾ ಅದಕ್ಕಿಂತ ಮಿಗಿಲಾಗಿ ಬನವಾಸೆಯನ್ನು ಪ್ರೀತಿಸುತ್ತಾನೆ, ಬನವಾಸೆಯ ಜೊತೆಗೆ ಸ್ಪಂದಿಸುತ್ತಾನೆ. ಇದಕ್ಕೆ ಆತ ಹೇಳುವ, ಆರಂಕುಶಮಿಟ್ಟೊಡೆ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ, ಹಾಗೂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂಬ ಮಾತುಗಳೇ ಜೀವಂತ ಸಾಕ್ಷಿ. 2 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಬನವಾಸಿ ವರ್ಣನೆ, ಕಾವ್ಯಭಾಗದ ಕರ್ತೃ ಯಾರು? ಉತ್ತರ: ಬನವಾಸಿ ವರ್ಣನೆ, ಕಾವ್ಯಭಾಗದ ಕರ್ತೃ ಮಹಾಕವಿ ಪಂಪ. ಇದು ಆತನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಪ್ರಮುಖ ಕಾವ್ಯಭಾಗ. ಪ್ರಶ್ನೆ 2. ಬನವಾಸಿ ವರ್ಣನೆ, ಕಾವ್ಯಭಾಗದ ತಿರುಳೇನು? ಉತ್ತರ: ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಸ್ಥಳವರ್ಣನೆ, ಅಗಸ್ಯ ಮೊದಲಾದ ತೀರ್ಥಗಳ ವರ್ಣನೆ, ಮಲಯ ಪರ್ವತ ಸಮುದ್ರಗಳ ವರ್ಣನೆ ಹಾಗೂ ವಿಶೇಷವಾಗಿ ಬನವಾಸಿಯ ವರ್ಣನೆ ಈ ಕಾವ್ಯಭಾಗದ ತಿರುಳು. ಪ್ರಶ್ನೆ 3. ಇಲ್ಲಿ ರಾಮನ ಸಾಹಸದ ಸ್ಥಳಗಳಾವುವು? ಉತ್ತರ: ಸೀತೆ ನಿಂತ ಸ್ಥಳ, ಖರದೂಷಣರನ್ನು ಕೊಂದ ಸ್ಥಳ ಹಾಗೂ ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಇವು ರಾಮನ ಸಾಹಸದ ಸ್ಥಳಗಳು. ರಾಮನ ಈ ಸಾಹಸ ಅರ್ಜುನನ ಮನಸ್ಸನ್ನು ಆವರಿಸುತ್ತದೆ. ಪ್ರಶ್ನೆ 4. ಇಲ್ಲಿ ಪಂಪ ಹೆಸರಿಸುವ 5 ತೀರ್ಥಗಳಾವುವು? ಉತ್ತರ: ಅಗಸ್ತ್ಯ ತೀರ್ಥ, ಸೌಭದ್ರ, ಪೌಳೋಮ, ಭಾರದ್ವಾಜ ಹಾಗೂ ಕಾಂಬೋಜ ಇವು ಪಂಪ ಹೆಸರಿಸುವ 5 ತೀರ್ಥಗಳು. ಪಂಪ ಇವುಗಳ ಘನತೆಯನ್ನು ಎತ್ತಿ ಹಿಡಿದಿದ್ದಾನೆ. ಪ್ರಶ್ನೆ 5. ಪಂಚತೀರ್ಥಗಳಲ್ಲಿ ಅರ್ಜುನನ ವಿಶೇಷತೆ ಏನು? ಉತ್ತರ: ಪಂಚತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಶಾಪಕ್ಕೆ 5 ಅಪ್ಸರೆಯರು ಒಳಗಾಗಿದ್ದರು. ಅರ್ಜುನ ಈ 5 ಅಪ್ಸರೆಯರನ್ನು ಶಾಪವಿಮೋಚನೆ ಮಾಡುವುದು ಅರ್ಜುನನ ಇಲ್ಲಿನ ವಿಶೇಷತೆ. 6. ಮಲಯ ಪರ್ವತದ ಘನತೆಯೇನು? ಉತ್ತರ: ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವುದು ಮಲಯ ಪರ್ವತದ ವಿಶೇಷತೆ. ಇಲ್ಲಿಯ ಗಾಳಿ, ಸುಗ್ಗಿ, ಕೋಗಿಲೆಯ ಹಾಡು, ಬಾಡದ ಮಾವು, ಶ್ರೀಗಂಧ ಒಂದೊಂದೂ ವಿಶೇಷ. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನದೇ ಆಜ್ಞೆ, ಆಳ್ವಿಕೆ. ಪ್ರಶ್ನೆ 7. ಮಲಯ ದೇಶದ ಸಮುದ್ರದ ವಿಶೇಷತೆಯೇನು? ಉತ್ತರ: ಚಂಚಲವಾದ, ಅಲ್ಲೋಲಕಲ್ಲೋಲವಾದ ಅಂಕುಡೊಂಕಾದ ಅಲೆಗಳ ಮಾಲೆಯನ್ನು ಗರ್ಭೀಕರಿಸಿಕೊಂಡಿರುವುದು ಹಾಗೂ ಮುತ್ತು ರತ್ನ ಹವಳ ವಡಬಾಗ್ನಿಗಳ ಸಮೂಹವನ್ನು ಒಳಗೊಂಡಿರುವುದು ಮಲಯದೇಶದ ಸಮುದ್ರದ ವಿಶೇಷತೆ. ಪ್ರಶ್ನೆ 8. ಜೀಮೂತ ವಾಹನದ ಘನತೆಯೇನು? ಉತ್ತರ: ಶಂಖಚೂಡನನ್ನು ರಕ್ಷಿಸಲು ಗರುಡನಿಗೆ ತನ್ನ ದೇಹದ ಮಾಂಸವನ್ನು ದಾನವಾಗಿ ಕೊಟ್ಟುದುದು ಹಾಗೂ ತನ್ಮೂಲಕ ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದುದು. ಪ್ರಶ್ನೆ 9. ಬನವಾಸಿಯ ವಿಶೇಷತೆ ಅಥವಾ ಘನತೆ ಏನು? ಉತ್ತರ: ಅನನ್ಯ ಪ್ರಕೃತಿ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನ. ಇವುಗಳ ಘನತೆಯನ್ನು ಪಂಪ ಇಲ್ಲಿ ವಿಶೇಷವಾಗಿ ಅನಾವರಣಗೊಳಿಸಿದ್ದಾನೆ. 10. ಪಂಪನ ಬನವಾಸಿ ಪ್ರೀತಿ, ಅಭಿಮಾನ ಎಂಥವು? ಉತ್ತರ: ಯಾರೇ ಅಂಕುಶವನ್ನಿಟ್ಟರೂ ಪಂಪನ ಮನ ಬನವಾಸಿ ದೇಶವನ್ನು ನೆನೆಯುವುದು ಹಾಗೂ ಮಾನವನಾಗಿ ಹುಟ್ಟಿ ಬರಲು ಸಾಧ್ಯವಾಗದಿದ್ದರೆ ಬನವಾಸಿಯಲ್ಲಿ ಮರಿದುಂಬಿಯಾಗಿಯೋ ಕೋಗಿಲೆಯಾಗಿಯೋ ಹುಟ್ಟಬೇಕೆನ್ನುವುದು. ಬನವಾಸಿ ವರ್ಣನೆ. ಪಂಪ. ಕರ್ತೃ, ಕೃತಿ ಪರಿಚಯ. ಪಂಪ ಕನ್ನಡದ ಆದಿಮಹಾಕವಿ, ಚಂಪೂ ಸಾಹಿತ್ಯದ ಆದ್ಯ ಪ್ರವರ್ತಕ, ಮೇಲಾದ ಜೈನ ಕವಿ. ಕ್ರಿಶಸು 902ರಲ್ಲಿ ಜನಿಸಿದ ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಪಂಪನ ತಾಯಿಯ ತವರೂರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ,
ಅಲ್ಲಿನ ಜೋಯಿಸ ಸಿಂಗನ ಮೊಮ್ಮಗಳು ಈ ಅಬ್ಬಣಬ್ಬೆ. ಆದರೆ ಪಂಪನ ಪೂರ್ವಜರು ಆಂಧ್ರಪ್ರದೇಶದ ವೆಂಗಿ ಮಂಡಲದ ವೆಂಗಿಪಲು ಅಗ್ರಹಾರದವರು. ಪಂಪನ ಗುರು ದೇವೇಂದ್ರ ಮುನಿ. ಪಂಪನ ತಮ್ಮ ಜಿನವಲ್ಲಭ. ವೇಮುಲವಾಡ ಚಾಲುಕ್ಯ ವಂಶದ ಎರಡನೆಯ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿ ಹಾಗೂ ಕಲಿಯಾಗಿದ್ದ ಸವ್ಯಸಾಚಿ ಈ ಪಂಪ. ಕವಿತಾ ಗುಣಾರ್ಣವ ಪಂಪನ ಬಿರುದು. ಪಸರಿಪ ಕನ್ನಡಕ್ಕೊಡೆಯನೊರ್ವನೆ ಸತ್ಕವಿ ಪಂಪನಾವಗಂ ಎಂಬ ಕವಿ ನಾಗರಾಜನ ಮಾತು ಪಂಪನ ಕವಿತ್ವದ ವ್ಯಕ್ತಿತ್ವಕ್ಕೆ ಮೆರಗು ನೀಡಿದೆ. ಕೃತಿಗಳು: ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಇವು ಪಂಪನ ಎರಡು ಪ್ರೌಢಚಂಪೂ ಮಹಾಕಾವ್ಯಗಳು. ಆದಿಪುರಾಣ ಜೈನ ಧಾರ್ಮಿಕ ಕಾವ್ಯವಾದರೆ ವಿಕ್ರಮಾರ್ಜುನ ವಿಜಯ ಲೌಕಿಕ ಮಹಾಕಾವ್ಯ. ಇದು ಪಂಪ ಭಾರತ ಎಂದೇ ಸುಪ್ರಸಿದ್ಧ. ತನ್ನ ಆಶ್ರಯದಾತ ದೊರೆ ಎರಡನೇ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಬರೆದ ಕಾವ್ಯವಿದು. ತನ್ನೆರಡು ಪ್ರೌಢ ಚಂಪೂ ಮಹಾಕಾವ್ಯ ರಚನೆಯಿಂದ ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಒಂದು ಭದ್ರ ಬುನಾದಿ ಹಾಕಿದ ಕೀರ್ತಿ ಪಂಪನದು. ತಿರುಳು: ಬನವಾಸಿ ವರ್ಣನೆ ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದಿಂದಾಯ್ದ ಒಂದು ಪ್ರಮುಖ ಕಾವ್ಯಭಾಗ. ಪಂಪನ ಕನ್ನಡ ನಾಡು ನುಡಿಗಳ ಅನನ್ಯ ಅಭಿಮಾನ ಈ ಕಾವ್ಯಭಾಗದ ಮೂಲ ತಿರುಳು, ಆಶಯ. ಕನ್ನಡ ನಾಡಿನ ಪ್ರಸಿದ್ಧ ಸ್ಥಳಗಳನ್ನು ಪಂಪ ರಮ್ಯೋಜ್ವಲವಾಗಿ ವರ್ಣಿಸುವಲ್ಲಿ ಇದು ತುಂಬಾ ಹೃದಯಸ್ಪರ್ಶಿಯಾಗಿ ಅನಾವರಣಗೊಂಡಿದೆ. ಶ್ರೀರಾಮಚಂದ್ರ ವಿಹರಿಸಿದ ಸ್ಥಳ, ಸೀತೆ ನೆಲೆ ನಿಂತ ಸ್ಥಳ, ಅಗಸ್ಯ ತೀರ್ಥಾದಿ ಪುಣ್ಯಕ್ಷೇತ್ರ, ಮಲಯ ಪರ್ವತ, ಗೋಕರ್ಣ, ಬನವಾಸಿ ಹೀಗೆ ಕನ್ನಡ ನಾಡಿನ ಈ ಸುಪ್ರಸಿದ್ಧ ಕ್ಷೇತ್ರಗಳನ್ನು ಹಾಗೂ ಅವುಗಳ ವೈಶಿಷ್ಟ್ಯವನ್ನು ಪಂಪ ಇಲ್ಲಿ ಭಾವನಾತ್ಮಕವಾಗಿ ಕಟ್ಟಿಕೊಡುತ್ತಾನೆ. ಜೊತೆಗೆ ಮಾವಿನ ಮರ, ಎಲೆಬಳ್ಳಿ, ಕೋಗಿಲೆಯ ಹಾಡುಗಳನ್ನು ಸಹಿತ ಅಷ್ಟೇ ರಮ್ಯವಾಗಿ ವರ್ಣಿಸುತ್ತಾನೆ. ತ್ಯಾಗ, ಭೋಗ, ಜ್ಞಾನ, ಗಾನ, ಗೋಪಿ, ಅಕ್ಕರೆಯ ಸವಿ ಮಾತುಗಳಿಗೆ ನೆಲೆಯಾದ ಮನುಷ್ಯರೇ ನಿಜವಾದ ಮನುಷ್ಯರು ಎಂದು ಮನುಷ್ಯ ಇರಬೇಕಾದ ಸ್ಥಿತಿಯನ್ನು ಪಂಪ ಇಲ್ಲಿ ರಮ್ಯಗೊಳಿಸಿದ್ದಾನೆ. ಅಷ್ಟೇ ಅಲ್ಲದೆ ಮರುಜನ್ಮವೆನ್ನುವುದೊಂದು ಇದೆ ಎನ್ನುವುದಾದರೆ ತಾನು ಆ ಮರುಜನ್ಮದಲ್ಲಿ ಮನುಷ್ಯನಾಗಿಯಲ್ಲದಿದ್ದರೂ ಕೊನೆಯ ಪಕ್ಷ ಮರಿದುಂಬಿಯಾಗಿಯೋ ಕೋಗಿಲೆಯಾಗಿಯೋ ಹುಟ್ಟಬೇಕೆಂದು ಆಶಿಸುತ್ತಾನೆ. ಬನವಾಸಿ ಎಂದರೆ ಪಂಪನಿಗೆ ಅಷ್ಟು ಹುಚ್ಚು ಪ್ರೀತಿ. ಅಂತೆಯೇ ಯಾರೇ ಅಂಕುಶವನ್ನಿಟ್ಟರೂ ಅಥವಾ ತನ್ನನ್ನು ತಡೆದರೂ ತನ್ನ ಮನ ಬನವಾಸಿ ದೇಶವನ್ನು ನೆನೆಯುವುದೆಂದು ಮುಕ್ತಕಂಠದಿಂದ ಕೈವಾರಿಸಿಕೊಂಡಿದ್ದಾನೆ ಪಂಪ. ಸರಳಾನುವಾದ: ಅರ್ಜುನ ದಕ್ಷಿಣ ಸಮುದ್ರ ತೀರದಗುಂಟ ಬಂದು ರಾಮಚಂದ್ರ ವಿಹರಿಸಿದ ಸ್ಥಳಗಳನ್ನು ನೋಡಿ. ನಿಶ್ಚಯವಾಗಿಯೂ ಇದು ಸೀತೆ ನಿಂತ ಸ್ಥಳ. ಇದು ಖರದೂಷಣರನ್ನು ಕೊಂದ ಸ್ಥಳ. ಇದು ಚಿನ್ನದ ಜಿಂಕೆಯನ್ನು, ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಎಂದುಕೊಂಡ ಅರ್ಜುನನ ಮನದಲ್ಲಿ ಅಂದು ದೇವತೆಗಳ ಕಂಟಕನಾದ ದಶಕಂಠನನ್ನು ಕೊಂದ ರಾಮನ ಸಾಹಸ ಆವರಿಸುತ್ತದೆ. ಹೀಗೆ ಅರ್ಜುನ ರಾಮಜನ್ಮದ ಹಿಂದಿನ ಸಾಹಸಗಳನ್ನು ನೆನೆಯುತ್ತಾ ಅಗಸ್ಯನ ತೀರ್ಥಕ್ಕೆ ಬರುತ್ತಾನೆ. ಅಗಸ್ಯ ತೀರ್ಥದ ಘನತೆಯನ್ನು ಮೀರಲು ವಿಂಧ್ಯಪರ್ವತವೂ ಸಮರ್ಥವಾಗಲಿಲ್ಲ. ಅಗಸ್ಯ ಮುನಿ ಒಮ್ಮೆ ಮುಕ್ಕುಳಿಸಲು ಸಮುದ್ರ ಸಾಲಲಿಲ್ಲ. ಟಗರಿನಾಕಾರವಾಗಿ ಬ್ರಾಹ್ಮಣರ ಹೊಟ್ಟೆ ಹೊಕ್ಕು ಅಲ್ಲಿಂದ ಮರಳಿ ಹೊರಬರುವಾಗ ಆ ಬ್ರಾಹ್ಮಣರನ್ನು ಕೊಂದ ರಾಕ್ಷಸ ವಾತಾಪಿಯ ಆಟವೇನೂ ಅಗಸ್ಯ ಮುನಿಯ ಎದುರು ಸಮರ್ಥವಾಗಲಿಲ್ಲ ಎಂದುಕೊಳ್ಳುತ್ತಾ ಅರ್ಜುನ ಅಗಸ್ತ್ಯ ತೀರ್ಥ, ಸೌಭದ್ರ, ಪೌಲೋಮ, ಕಾಂಬೋಜ, ಭಾರದ್ವಾಜ ಎಂಬ 5 ತೀರ್ಥಗಳಲ್ಲಿ ವರ್ಧಮಾನನೆಂಬ ಋಷಿಯ ಉಗ್ರಶಾಪಕ್ಕೆ ಒಳಗಾದ 5 ಅಪ್ಸರೆಯ ವಿಶಾಪ ಮಾಡಿ ಮಲಯ ಪರ್ವತಕ್ಕೆ ಬರುತ್ತಾನೆ. ಈ ಮಲಯ ಪರ್ವತ ಮಳಜಯ, ಮಳಯಾನಿಲ ಎಂದು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತಿದೆ. ಇಲ್ಲಿ ಹುಟ್ಟಿದ ಸುಗ್ಗಿ ಹೊರಟು ಹೋಗದು. ಇಲ್ಲಿ ಕೋಗಿಲೆ ಹಾಡು ಕಲಿಯುವುದು. ಇಲ್ಲಿ ಮಾವು ಬಾಡದು. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದು. ಮಲಯ ಪರ್ವತದಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಊರ್ಧ್ವಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುತ್ತಿದ್ದುದನ್ನು ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳದಿಂದ ಅಥವಾ ಹಣೆಯಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು ಅಲ್ಲಿಂದ ಹರಿದು ಬಂದು ಇಳಿಜಾರಿನಲ್ಲಿ ಸಂಗ್ರಹಗೊಂಡ ಶ್ರೀಗಂಧರಸವನ್ನು ಅಥವಾ ಶ್ರೀಗಂಧದ ಎಣ್ಣೆಯನ್ನು ಅರ್ಜುನ ಮನದುಂಬಿ ನೋಡಿದನು. ಸಂಚಲವಾದ, ಅಲ್ಲೋಲಕಲ್ಲೋಲವಾದ, ಅಂಕುಡೊಂಕಾದ ಅಲೆಗಳ ಮಾಲೆಯ, ಮುತ್ತು ರತ್ನ ಹವಳ ವಡಬಾಗ್ನಿ ಅಥವಾ ಸಮುದ್ರದ ತಳಭಾಗದಲ್ಲಿರುವ ಬೆಂಕಿ ಇವುಗಳ ಸಮೂಹದ ಸಾಗರವನ್ನು ಅರ್ಜುನ ಮನಬಯಸಿ ನೋಡಿದನು. ಹೀಗೆ ನೋಡುತ್ತಾ ಬಂದು ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನು ಕಂಡು ಜೀಮೂತ ವಾಹನನೆಂಬ ವೀರ ಈ ಮಲಯ ಪರ್ವತದಲ್ಲಿ ಶಂಖಚೂಡನನ್ನು ರಕ್ಷಿಸಲು ವಿನಿತೆಯ ಮಗ ಗರುಡನ ಹರಿತವಾದ ಕೊಕ್ಕಿಗೆ ತನ್ನ ದೇಹದ ಒಂದೊಂದು ಅಂಗವನ್ನು ಒಡ್ಡಿ ಮಾಂಸವನ್ನು ಕೊಟ್ಟು ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದನು ಎಂದು ಅರ್ಜುನ ಜೀಮೂತವಾಹನನ ಪರೋಪಕಾರದ ವೀರಪೆಂಪನ್ನು ಅಥವಾ ಘನತೆಯನ್ನು ಮೆಚ್ಚುತ್ತಾ ಗೋಕರ್ಣಕ್ಕೆ ಬರುತ್ತಾನೆ. ಅಲ್ಲಿ ಗೋಕರ್ಣನಾಥನು, ಗೌರೀನಾಥನು, ತ್ರೈಲೋಕ್ಯ ಸಂಗೀತ ಕೀರ್ತಿಯೂ ಆದ ಶಿವನನ್ನು ಕಂಡು ಕೈಮುಗಿದು ಶಿವನನ್ನು ಸ್ತುತಿಸಿ ಬನವಾಸಿಗೆ ಬರುತ್ತಾನೆ ಅರ್ಜುನ. ಬನವಾಸಿ ದೇಶದಲ್ಲಿ, ಆ ಬನವಾಸಿ ದೇಶದ ಬೆಟ್ಟಗಳಲ್ಲಿ
ನಂದನವನಗಳಲ್ಲಿ ಎಲ್ಲಿ ನೋಡಲಲ್ಲಿ ಕಂಗೊಳಿಸುವ ಫಲಭರಿತ ಮಾಮರಗಳೇ, ಚಿಗುರಿರುವ ವೀಳ್ಯದ ಬಳ್ಳಿಗಳೇ, ಹೂವು ಬಿಟ್ಟ ಜಾಜಿ ಸಂಪಿಗೆಗಳೇ, ಕುಕಿಲುವ ಕೋಗಿಲೆಯೇ, ಹಾಡುವ ದುಂಬಿಯೇ, ನಲ್ಲೆಯರೊಂದಿಗೆ ನಗುಮೊಗದಲ್ಲಿ ತಾಕಲಾಡುವ ಕೂಡುವ ನಲ್ಲ ನಲ್ಲೆಯರೇ. ತ್ಯಾಗ, ಭೋಗ, ವಿದ್ಯೆ ಅಥವಾ ಜ್ಞಾನ, ಸಂಗೀತ, ಗೋಷ್ಠಿ, ವೈಭವ, ಇಂಪು ಇವುಗಳಿಗೆ ಆಶ್ರಯದಾತರಾದ ಮನುಷ್ಯರೇ ಮನುಷ್ಯರು. ಅಂತಹ ಮನುಷ್ಯರಾಗಿ ಹುಟ್ಟದೆ ಹೋದರೆ ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ, ಬನವಾಸಿಯ ತೀರದಲ್ಲಿ, ನಂದನವನಗಳಲ್ಲಿ ಮರಿದುಂಬಿಯಾಗಿ ಇಲ್ಲವೇ ಕೋಗಿಲೆಯಾಗಿ ಹುಟ್ಟಬೇಕು. ತೆಂಕಣದ ಗಾಳಿ ಸೋಕಿದೊಡನೆ, ಮಧುರವಾಣಿಯನ್ನು ಕೇಳಿದೊಡನೆ, ಇಂಪಾದ ಸಂಗೀತ ಕಿವಿಯನ್ನು ಹೊಕ್ಕೊಡನೆ, ಬಿರಿದ ಮಲ್ಲಿಗೆಯನ್ನು ಕಂಡೊಡನೆ, ಅಲ್ಲಿನ ಸೊಬಗಿಗೆ ಮನಸೋತರೆ ಮಧುಮಹೋತ್ಸವವಾದಂತೆಯೇ. ಯಾರೇ ಅಂಕುಶವಿಟ್ಟರೂ ನನ್ನ ಮನ ಬನವಾಸಿದೇಶವನ್ನು ನೆನೆಯುವುದು. ಅಮೃತವನ್ನೇ ಮೀರಿಸುವಂತಹ ಸುರತದ ರಮ್ಯತೆ, ಕಿವಿಯನ್ನು ಸೆರೆ ಹಿಡಿಯುವ ಸಂಗೀತ, ವಿದ್ಯಾಗೋಷ್ಠಿ ಚತುರರೊಂದಿಗಿನ ಮಾತು, ತಂಗಾಳಿಯ ಜುಂಪು, ಉತ್ಸಾಹವನ್ನುಂಟು ಮಾಡುವ ಮೈಸುಖ ಇಂತೆಲ್ಲವನ್ನು ಮನಸಾರೆ ನೋಡಿ ಮನಸೂರೆಗೊಂಡಿರುವಾಗ ಇನ್ನು ಮನ ತೆಂಕಣನಾಡನ್ನು ಮರೆಯಲು ಸಾಧ್ಯವೇ? ಪ್ರಬಂಧರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಬನವಾಸಿಯ ವರ್ಣನೆ, ಕಾವ್ಯಭಾಗದ ಸ್ವಾರಸ್ಯವನ್ನು ನಿರೂಪಿಸಿರಿ. ಅಥವಾ ಪ್ರಶ್ನೆ 2. ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯ, ಪುಣ್ಯಕ್ಷೇತ್ರಗಳ ವರ್ಣನೆ, ಮನುಷ್ಯ ಸ್ವಭಾವ, ಪಂಪನ ರಸಿಕತೆ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿವೆ? ವಿವೇಚಿಸಿರಿ. ಅಥವಾ ಪ್ರಶ್ನೆ 3. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಕವಿ ಬನವಾಸಿಯ ವರ್ಣನೆಯನ್ನು ಅನಾವರಣಗೊಳಿಸುವುದು ಹೇಗೆ? ವಿಶ್ಲೇಷಿಸಿರಿ. ಅಥವಾ ಪ್ರಶ್ನೆ 4. ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ, ಕನ್ನಡಿಗರ ಹೃದಯವಂತಿಕೆ ಹಾಗೂ ಸುಸಂಸ್ಕೃತ ಜೀವನ ಇವು ಪ್ರಸ್ತುತ ಕಾವ್ಯಭಾಗದಲ್ಲಿ ಮೂಡಿ ಬಂದ ಬಗೆಯನ್ನು ಬಣ್ಣಿಸಿರಿ. ಉತ್ತರ. ಪ್ರಸ್ತುತ ಬನವಾಸಿ ವರ್ಣನೆ, ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ದಿಂದಾಯ್ದ ಒಂದು ಪ್ರಮುಖ ಕಾವ್ಯಭಾಗ. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯ, ಕನ್ನಡಿಗರ ಹೃದಯವಂತಿಕೆ ಹಾಗೂ ಅವರ ಸುಸಂಸ್ಕೃತ ಜೀವನ, ಪಂಪನ ರಸಿಕತೆ ಇವನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಕಾವ್ಯಭಾಗದ ಮೂಲ ಆಶಯ, ತಿರುಳು. ಕನ್ನಡ ಕವಿಗಳು ನುಡಿಯನ್ನು ಮತ್ತು ನಾಡನ್ನು ಆಳವಾಗಿ ಪ್ರೀತಿಸಿದರು, ತಮ್ಮ ನುಡಿಯ ಜೊತೆಗೆ ಗಾಢವಾಗಿ ಸ್ಪಂದಿಸಿದರು. ಪಂಪನಿಗಂತೂ ಹುಟ್ಟು ನಾಡಾದ ಬನವಾಸಿಯ ಬಗೆಗೆ ಅಪರಿಮಿತ ಮಮತೆ. ಅಲ್ಲಿಯ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನಗಳು ಅವನನ್ನು ತೀವ್ರವಾಗಿ ಆಕರ್ಷಿಸಿದ್ದವು. ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆಗೆ ಓಡುತ್ತದೆ, ಅದನ್ನು ನೆನೆಯುತ್ತದೆ. ಆರಂಕುಶ ಮಿತ್ರೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದಿದ್ದಾನೆ. ಸಂಸ್ಕೃತಿ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲೇ ಹುಟ್ಟಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಅಲ್ಲಿ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು. ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಈ ಉದ್ಧಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ. ಇದರ ಜೊತೆಗೆ ಇಲ್ಲಿ ಪಂಪ ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಅಗಸ್ಯ ಮುಂತಾದ ತೀರ್ಥಗಳ ವರ್ಣನೆ, ಮಲಯ ಪರ್ವತದ ವರ್ಣನೆ, ಮಲಯ ದೇಶದ ಸಮುದ್ರ ವರ್ಣನೆ, ಜೀಮೂತ ವಾಹನನ ತ್ಯಾಗ ಜೀವನದ ವರ್ಣನೆ, ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಇವೆಲ್ಲವನ್ನೂ ಸಹಿತ ತುಂಬಾ ಭಾವಪೂರ್ಣವಾಗಿ ಅಭಿವರ್ಣಿಸುತ್ತಾನೆ. ಅರ್ಜುನ ದಕ್ಷಿಣ ಸಮುದ್ರದ ತೀರದ ಗುಂಟ ಬಂದು ರಾಮಚಂದ್ರ ವಿಹರಿಸಿದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಆನಂದ ತುಂದಿಲನಾಗುತ್ತಾನೆ. ಸೀತೆ ನಿಂತ ಸ್ಥಳ, ಖರದೂಷಣರನ್ನು ಕೊಂದ ಸ್ಥಳ, ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಇವನ್ನೆಲ್ಲ ಸಂದರ್ಶಿಸಿದ ಅರ್ಜುನ ಮನಸ್ಸಿನಲ್ಲಿ ರಾವಣನನ್ನು ಕೊಂದ ರಾಮನ ಸಾಹಸ ಆವರಿಸುತ್ತದೆ. ಈ ಸ್ಥಳಗಳನ್ನು ಸಂದರ್ಶಿಸಿದ ಬಳಿಕ ಅರ್ಜುನ ಅಗಸ್ತ್ಯತೀರ್ಥಕ್ಕೆ ಬರುತ್ತಾನೆ. ಪಂಪ ಇಲ್ಲಿ ಅಗಸ್ತ್ಯಮುನಿ ಹಾಗೂ ಅಗಸ್ತ್ಯತೀರ್ಥದ ಘನತೆಯನ್ನು ತುಂಬಾ ಹೃದಯಸ್ಪರ್ಶಿಯಾಗಿ ಅನಾವರಣಗೊಳಿಸಿದ್ದಾನೆ. ಅಗಸ್ತ್ಯಮುನಿ ಹಾಗೂ ಅಗಸ್ತ್ಯತೀರ್ಥಗಳು ವಿದ್ಯಾಪರ್ವತ, ಸಮುದ್ರಗಳ ಘನತೆಗಿಂತಲೂ ಮಿಗಿಲಾದವು ಎಂಬುದು ಪಂಪನ ನಿಲುವು. ಅಗಸ್ತ್ಯತೀರ್ಥದ ಘನತೆಯನ್ನು ಮೀರಲು ವಿಂಧ್ಯಾಪರ್ವತವು ಸಮರ್ಥವಾಗಲಿಲ್ಲವಂತೆ. ಅಗಸ್ತ್ಯಮುನಿ ಒಂದು ಸಲ ಮುಕ್ಕುಳಿಸಿ ಉಗುಳಿದ ನೀರಿಗೆ ಸಮುದ್ರವೂ ಸಮವಾಗಲಾರದಂತೆ. ಇನ್ನೂ ರಾಕ್ಷಸ ವಾತಾಪಿಯ ಆಟವಂತೂ ಅಗಸ್ತ್ಯಮುನಿಯ ಮುಂದೆ ನಡೆಯಲಿಲ್ಲವಂತೆ. ಮಣಿವತಿಪುರದಲ್ಲಿ ಇಲ್ವಲನೆಂಬ ರಾಕ್ಷಸನಿದ್ದ. ಅವನ ತಮ್ಮ ವಾತಾಪಿ. ಇಲ್ವಲನು ಬ್ರಾಹ್ಮಣರ ಮೇಲಿನ ಸೇಡಿನಿಂದ ಅವರನ್ನು ಊಟಕ್ಕೆ ಕರೆದು ತನ್ನ ತಮ್ಮ ವಾತಾಪಿಯನ್ನು ಟಗರು ಮಾಡಿ ಅದರ ಮಾಂಸವನ್ನು ಬಡಿಸುತ್ತಿದ್ದ. ಊಟವಾದ ಮೇಲೆ ಇಲ್ವಲನು ಕರೆದರೆ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಮಾಂಸಭೋಜನ ರೂಪಿಯಾಗಿದ್ದ ವಾತಾಪಿ ಆ ಬ್ರಾಹ್ಮಣರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಬರುತ್ತಿದ್ದ. ಹೀಗೆ ಬ್ರಾಹ್ಮಣರು ಇಲ್ವಲನಿಂದ ಸಾಯುತ್ತಿದ್ದರು. ಇಲ್ವಲನ ಈ ಆಟ ಸಹಿತ ಅಗಸ್ತ್ಯ ಋಷಿಯ ಮುಂದೆ ನಡೆಯುವುದಿಲ್ಲ. ಅರ್ಜುನ ಅಗಸ್ತ್ಯತೀರ್ಥ, ಸೌಭದ್ರ, ಪೌಳೋಮ, ಕಾಂಬೋಜ,
ಭಾರದ್ವಾಜ ಎಂಬ 5 ತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಉಗ್ರೋಗ್ರ ಶಾಪಕ್ಕೆ ಬಲಿಯಾದ 5 ಅಪ್ಸರೆಯನ್ನು ವಿಶಾಪ ಮಾಡಿ ಅಥವಾ ಶಾಪ ವಿಮುಕ್ತ ಮಾಡಿ ಮಲಯಪರ್ವತಕ್ಕೆ ಬರುತ್ತಾನೆ. ಇಲ್ಲಿ ಪಂಪ ಮಲಯಪರ್ವತದ ವರ್ಣನೆಗೆ ತೊಡಗುತ್ತಾನೆ. ಮಲಯಪರ್ವತ ಮಳಜಯ, ಮಳಯಾನಿಲ ಎಂತಲೂ ಪ್ರಸಿದ್ಧವಾಗಿದೆ. ಇಲ್ಲಿ ಶ್ರೀಗಂಧದ ಗಾಳಿ ತೀಡುತ್ತದೆಯಂತೆ. ಇಲ್ಲಿ ಹುಟ್ಟಿದ ಸುಗ್ಗಿ ಹೊರಟು ಹೋಗುವುದಿಲ್ಲವಂತೆ. ಅಂದರೆ ಮಲಯ ಪರ್ವತದಲ್ಲಿ ಪ್ರಕೃತಿ ಸೌಂದರ್ಯದ ಸುಗ್ಗಿ ಶಾಶ್ವತವಂತೆ. ಇಲ್ಲಿ ಕೋಗಿಲೆ ಹಾಡು ಕಲಿಯುವುದಂತೆ. ಇಲ್ಲಿ ಮಾವು ಬಾಡುವುದಿಲ್ಲವಂತೆ. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನ ಆಜ್ಞೆಯೇ ನಡೆಯುವುದಂತೆ. ಇಲ್ಲಿ ಕಮಲಗಳನ್ನು ಸೂರ್ಯ ತನ್ನ ಊರ್ಧ್ವಮುಖವಾದ ಕಿರಣಗಳಿಂದ ಮುಟ್ಟಿ ಅರಳಿಸುವನಂತೆ. ಇಲ್ಲಿ ಮದಿಸಿದ ಆನೆಗಳು ತಮ್ಮ ಕುಂಭಸ್ಥಳದಿಂದ ಶ್ರೀಗಂಧದ ಮರಗಳನ್ನು ತಿಕ್ಕಲು, ಅಲ್ಲಿಂದ ಹೊರಟ ಶ್ರೀಗಂಧರಸ ಇಳಿಜಾರಿನಲ್ಲಿ ಸಂಗ್ರಹಗೊಳ್ಳುವುದಂತೆ. ಮಲಯ ಪರ್ವತದ ಈ ಸೌಂದರ್ಯವನ್ನು ಅರ್ಜುನ ಮನದುಂಬಿ ನೋಡುತ್ತಾನೆ. ಇಲ್ಲಿಂದ ಪಂಪ ಮಲಯದೇಶದ ಸಮುದ್ರ ವರ್ಣನೆಗೆ ತೊಡಗುತ್ತಾನೆ. ಮಲಯ ಪರ್ವತದ ಪ್ರಕೃತಿ ಸೌಂದರ್ಯವನ್ನು ಸವಿದ ಅರ್ಜುನ ಈಗ ಮಲಯದೇಶದ ಸಮುದ್ರ ಸೌಂದರ್ಯವನ್ನು ನೋಡಿ ತಣಿಯುತ್ತಾನೆ. ಮಲಯದೇಶದ ಸಮುದ್ರ ಚಂಚಲವಾದ, ಅಲ್ಲೋಲಕಲ್ಲೋಲವಾದ, ಅಂಕುಡೊಂಕಾದ ಅಲೆಗಳ ಮಾಲೆಯಿಂದ ರಂಜಿಸುತ್ತಿದ್ದಿತಂತೆ. ಮುತ್ತುರತ್ನ ಹವಳ ವಡಬಾಗ್ನಿಗಳ ಸಮೂಹದಿಂದ ರಮ್ಯವಾಗಿದ್ದಿತಂತೆ. ಹೀಗೆ ಮಲಯ ಪರ್ವತದ ಸೌಂದರ್ಯ, ಸಾಗರದ ಸೌಂದರ್ಯ ನೋಡುತ್ತಾ ಬಂದ ಅರ್ಜುನ ಮುಂದೊಂದು ಕಡೆಯಲ್ಲಿ ಆಕಾಶ ಚುಂಬಿತ ಉತ್ತುಂಗ ಶೈಲವನ್ನು ಕಾಣುತ್ತಾನೆ. ಜೀಮೂತ ವಾಹನನ ತ್ಯಾಗದ ಘನತೆ ನಡೆದದ್ದು ಈ ಉತ್ತುಂಗ ಶಿಖರದಲ್ಲಿಯೇ. ಇಲ್ಲಿ ಪಂಪ ಅರ್ಜುನನ ಮೂಲಕ ಜೀಮೂತ ವಾಹನನ ತ್ಯಾಗ ಜೀವನವನ್ನು ಬಾಯಿತುಂಬ ಹೊಗಳುತ್ತಾನೆ, ಮೆಚ್ಚಿ ಕೊಂಡಾಡುತ್ತಾನೆ. ಜೀಮೂತ ವಾಹನ ಶಂಖಚೂಡನನ್ನು ರಕ್ಷಿಸಿ ಆನಂದಗೊಳಿಸಲು, ಗರುಡನ ಕೊಕ್ಕಿಗೆ ತನ್ನ ದೇಹದ ಒಂದೊಂದು ಅಂಗವನ್ನೂ ಒಡ್ಡಿ ಮಾಂಸವನ್ನು ಕೊಟ್ಟು, ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದ ತ್ಯಾಗವೀರ. ಅರ್ಜುನ ಜೀಮೂತ ವಾಹನನ ಪರೋಪಕಾರದ ಅಥವಾ ತ್ಯಾಗಜೀವನದ ವೀರಪೆಂಪನ್ನು ಮೆಚ್ಚಿ ಕೊಂಡಾಡುತ್ತಾ ಗೋಕರ್ಣಕ್ಕೆ ಬರುತ್ತಾನೆ. ಇಲ್ಲಿ ಪಂಪ ಗೋಕರ್ಣದಲ್ಲಿ ನೆಲೆಗೊಂಡ ಶಿವನನ್ನು ಬಾಯ್ತುಂಬ ಸ್ತುತಿಸುತ್ತಾನೆ. ಅರ್ಜುನ ಕೈವಾರಿಸುವಂತೆ ಅಥವಾ ಪಂಪ ವರ್ಣಿಸುವಂತೆ ಈ ಗಿರಿಜಾಪತಿ ಪ್ರಚಂಡಲಯ ತಾಂಡವ, ಅಲ್ಲೋಲ ಕಲ್ಲೋಲ, ದಿಗ್ವಲಯ, ಭೂಮಿಗಿರಿ ಸಾಗರ ದ್ವೀಪಾಯುತ, ತ್ರೈಲೋಕ್ಯ ಸಂಗೀತ ಕೀರ್ತಿ ಆಗಿದ್ದಾನೆ. ಇಲ್ಲಿಂದ ಬನವಾಸಿ ವರ್ಣನೆಗೆ ಬರುತ್ತಾನೆ ಪಂಪ. ಬನವಾಸಿ ದೇಶ ಎಲ್ಲಿ ನೋಡಿದರಲ್ಲಿ ಕಂಗೊಳಿಸುವ ಫಲಭರಿತ ಮಾಮರ, ಚಿಗುರಿರುವ ವೀಳ್ಯದ ಬಳ್ಳಿ, ಹೂಬಿಟ್ಟ ಜಾಜಿ ಸಂಪಿಗೆ, ಕುಕಿಲುವ ಕೋಗಿಲೆ, ಹಾಡುವ ದುಂಬಿ, ನಗು ಮೊಗದಲ್ಲಿ ತಾಕಲಾಡುವ ಕೂಡುವ ನಲ್ಲ ನಲ್ಲೆಯರು ಈ ಎಲ್ಲವುಗಳಿಂದ ಕೂಡಿ ರಮ್ಯೋಜ್ವಲವಾಗಿದೆಯಂತೆ. ಬನವಾಸಿಯ ಈ ಪ್ರಕೃತಿ ಸೌಂದರ್ಯಕ್ಕೆ ಮಾರುಹೋದ ಪಂಪ ಅದನ್ನು ಹೃದಯಸ್ಪರ್ಶಿಯಾಗಿ ಅಭಿವರ್ಣಿಸುವಂತೆಯೇ ಬನವಾಸಿಯ ಹೃದಯವಂತಿಕೆ ಹಾಗೂ ಸುಸಂಸ್ಕೃತ ಜೀವನವನ್ನು ಅಷ್ಟೇ ಭಾವಸ್ಪರ್ಶಿಯಾಗಿ ಅಭಿವ್ಯಕ್ತಿಸುತ್ತಾನೆ. ಈ ವರ್ಣನೆಯಲ್ಲಿ ವಿಶೇಷವಾಗಿ ಎದ್ದು ಕಾಣುವ ಅಂಶವೆಂದರೆ ಪಂಪನ ರಸಿಕತೆ. ಆತನ ರಸಿಕತೆಯು ಇಲ್ಲಿ ರಸೋಜ್ವಲವಾಗಿ ಮೂಡಿಬಂದಿದೆ. ಪಂಪನ ಪ್ರಕಾರ ಮಾನವರು ತ್ಯಾಗ, ಭೋಗ, ಜ್ಞಾನ, ಸಂಗೀತ, ಗೋಷ್ಠಿ, ವೈಭವ, ಇಂಪು ಇವುಗಳಿಗೆ ಆಶ್ರಯದಾತರಾಗಿ ಹುಟ್ಟುವ ಹೃದಯವಂತರಾಗಿರಬೇಕು. ಸುಸಂಸ್ಕೃತ ಜೀವನದವರಾಗಿರಬೇಕು. ಒಂದು ವೇಳೆ ಇಂಥ ಹೃದಯವಂತರಾಗಿ, ಸುಸಂಸ್ಕೃತರಾಗಿ ಹುಟ್ಟದಿದ್ದರೆ, ಕೊನೆಯ ಪಕ್ಷ ಬನವಾಸಿ ದೇಶದಲ್ಲಿ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕೆನ್ನುತ್ತಾನೆ ಪಂಪ. ತೆಂಕಣನಾಡು ಪಂಪನನ್ನು ಸಂಪೂರ್ಣ ಸೆರೆ ಹಿಡಿದು ಬಿಟ್ಟಿದೆ. ತೆಂಕಣದ ಗಾಳಿ ಸೋಂಕಿದರೆ ಸಾಕು, ಅಲ್ಲಿನ ಮಧುರವಾಣಿ ಕೇಳಿದರೆ ಸಾಕು, ಇಂಪಾದ ಸಂಗೀತ ಕಿವಿ ಹೊಕ್ಕರೆ ಸಾಕು, ಬಿರಿದ ಮಲ್ಲಿಗೆಯನ್ನು ಕಂಡರೆ ಸಾಕು, ಸೊಬಗಿಗೆ ಮನ ಸೋತರೆ ಸಾಕು, ಮಧುಮಹೋತ್ಸವವಾದಂತೆಯೇ. ಯಾರೇ ಅಂಕುಶವನ್ನಿಟ್ಟರೂ ಸಾಕು ಪಂಪನ ಮನ ಬನವಾಸಿ ದೇಶವನ್ನು ನೆನೆಯುತ್ತದೆ. ಬನವಾಸಿ ಎಂದರೆ ಪಂಪನಿಗೆ ಅಷ್ಟು ಅಭಿಮಾನ, ಪ್ರೀತಿ. ಅಮೃತವನ್ನೇ ಹೀಯಾಳಿಸುವಂತಹ ಬನವಾಸಿಯ ಸುರತದ ರಮ್ಯತೆ, ಕಿವಿಯನ್ನು ಸೆರೆ ಹಿಡಿದ ಸಂಗೀತ, ವಿದ್ಯಾಗೋಷ್ಠಿ ಅಥವಾ ಜ್ಞಾನಗೋಷ್ಠಿ, ಚತುರರೊಂದಿಗಿನ ಮಾತು, ತಂಗಾಳಿಯ ಜೊಂಪು, ಉತ್ಸಾಹವನ್ನುಂಟು ಮಾಡುವ ಮೈಸುಖ ಇವೆಲ್ಲವನ್ನೂ ಪಂಪ ಮನಸಾರೆ ನೋಡಿದ್ದು, ಆತನ ಮನವನ್ನು ಸೂರೆಗೊಂಡು ಬಿಟ್ಟಿವೆ. ಹೀಗಿರುವಾಗ ತೆಂಕಣನಾಡನ್ನು ಮರೆಯುವುದು ಹೇಗೆ ಎನ್ನುತ್ತಾನೆ ಪಂಪ. ಟಿಪ್ಪಣಿ ಬರೆಯಿರಿ. 1. ಬನವಾಸಿ ವರ್ಣನೆ. ಬನವಾಸಿ ವರ್ಣನೆ ಮಹಾಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಮಹತ್ವದ ಕಾವ್ಯಭಾಗ. ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ಅಗಸ್ತ್ಯ ಮೊದಲಾದ ತೀರ್ಥಗಳ ವರ್ಣನೆ, ರಾಮಚಂದ್ರ ವಿಹರಿಸಿದ ಸ್ಥಳಗಳ ವರ್ಣನೆ, ಮಲಯ ಪರ್ವತದ ವರ್ಣನೆ, ಮಲಯ ಪ್ರದೇಶದ ಸಮುದ್ರ ವರ್ಣನೆ, ಗೋಕರ್ಣದಲ್ಲಿ ನೆಲೆಗೊಂಡ ಶಿವನ ಸ್ತುತಿ ಹಾಗೂ ಬನವಾಸಿಯ ವರ್ಣನೆ ಇದು ಈ ಕಾವ್ಯಭಾಗದ ಮೂಲ ಆಶಯ, ತಿರುಳು. ಇಲ್ಲಿ ಮಹಾಕವಿ ಪಂಪ ಸೀತೆ ನಿಂತ ಸ್ಥಳ, ಅರ್ಜುನ ಖರದೂಷಣರನ್ನು ಕೊಂದ ಸ್ಥಳ, ಮಾಯಾಜಿಂಕೆ ಕೊಂದ ಸ್ಥಳ ಇವುಗಳ ವರ್ಣನೆಯ ಮೂಲಕ ರಾವಣನನ್ನು ಕೊಂದ ರಾಮನ ಸಾಹಸ ನಮ್ಮ ಮನಸ್ಸನ್ನು ಆವರಿಸುವಂತೆ ಮಾಡುತ್ತಾನೆ.
ಮತ್ತೆ ರಾಮಾಯಣದ ನೆನಪನ್ನು ತಂದು ತೋರುತ್ತಾನೆ. ಅಲ್ಲದೆ ಪಂಪ ಇಲ್ಲಿ ಪೌರಾಣಿಕ ಪ್ರಸಿದ್ಧ ಸ್ಥಳಗಳಾದ ಅಸ್ತ್ಯ ಮೊದಲಾದ ತೀರ್ಥಗಳ ಘನತೆಯನ್ನು ಎತ್ತಿ ಹಿಡಿಯುತ್ತಾನೆ, ಅಗಸ್ತ್ಯ ಮುನಿಯ ಘನತೆಯನ್ನು ತೆರೆದು ತೋರುತ್ತಾನೆ. ಜೊತೆಗೆ ಇಲ್ಲಿ ಬರುವ ಮಲಯಪರ್ವತದ ವರ್ಣನೆ, ಮಲಯದೇಶದ ಸಮುದ್ರ ವರ್ಣನೆ, ಗೋಕರ್ಣದ ಶಿವನ ಸ್ತುತಿ ಇವೆಲ್ಲ ತುಂಬಾ ಭಾವಸ್ಪರ್ಶಿಯಾಗಿ ಮೂಡಿಬಂದಿವೆ. ಇಲ್ಲಿಂದ ಪಂಪ ಬನವಾಸಿಯ ವರ್ಣನೆಗೆ ಬರುತ್ತಾನೆ. ಬನವಾಸೆ ಎಂದರಂತೂ ಪಂಪನಿಗೆ ಇನ್ನಿಲ್ಲದ ಪ್ರೀತಿ, ಎಲ್ಲಿಲ್ಲದ ಅಭಿಮಾನ. ಕನ್ನಡ ನಾಡಿನ ಅನನ್ಯ ಪ್ರಕೃತಿ ಸೌಂದರ್ಯಕ್ಕೆ, ಕನ್ನಡಿಗರ ಹೃದಯವಂತಿಕೆಗೆ, ಅವರ ಸುಸಂಸ್ಕೃತ ಜೀವನಕ್ಕೆ ಪಂಪ ಕೊಡುವ ಬನವಾಸೆಯ ವರ್ಣನೆ ಒಂದು ಜೀವಂತ ನಿದರ್ಶನ. ಪಂಪನನ್ನು ತೆಂಕಣದ ನಾಡು ಬನವಸೆ ಸೆಳೆದಷ್ಟು ಬಹುಶಃ ಇನ್ನಾವುದೂ ಸೆಳೆದಿಲ್ಲ. ಆತ ಕನ್ನಡ ನಾಡು ನುಡಿಯನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಾನೋ, ಅಷ್ಟೇ ಆಳವಾಗಿ ಅಥವಾ ಅದಕ್ಕಿಂತ ಮಿಗಿಲಾಗಿ ಬನವಾಸೆಯನ್ನು ಪ್ರೀತಿಸುತ್ತಾನೆ, ಬನವಾಸೆಯ ಜೊತೆಗೆ ಸ್ಪಂದಿಸುತ್ತಾನೆ. ಇದಕ್ಕೆ ಆತ ಹೇಳುವ ಆರಂಕುಶಮಿಟ್ಟೊಡೆ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ, ಹಾಗೂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂಬ ಮಾತುಗಳೇ ಜೀವಂತ ಸಾಕ್ಷಿ. 2 ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಬನವಾಸಿ ವರ್ಣನೆ ಕಾವ್ಯಭಾಗದ ಕರ್ತೃ ಯಾರು? ಉತ್ತರ: ಬನವಾಸಿ ವರ್ಣನೆ ಕಾವ್ಯಭಾಗದ ಕರ್ತೃ ಮಹಾಕವಿ ಪಂಪ. ಇದು ಆತನ ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯದ ಒಂದು ಪ್ರಮುಖ ಕಾವ್ಯಭಾಗ. ಪ್ರಶ್ನೆ 2. ಬನವಾಸಿ ವರ್ಣನೆ ಕಾವ್ಯಭಾಗದ ತಿರುಳೇನು? ಉತ್ತರ: ಅರ್ಜುನನ ಪರ್ಯಟನೆಯ ಹಿನ್ನೆಲೆಯಲ್ಲಿ ರಾಮಚಂದ್ರ ವಿಹರಿಸಿದ ಸ್ಥಳವರ್ಣನೆ, ಅಗಸ್ಯ ಮೊದಲಾದ ತೀರ್ಥಗಳ ವರ್ಣನೆ, ಮಲಯ ಪರ್ವತ ಸಮುದ್ರಗಳ ವರ್ಣನೆ ಹಾಗೂ ವಿಶೇಷವಾಗಿ ಬನವಾಸಿಯ ವರ್ಣನೆ ಈ ಕಾವ್ಯಭಾಗದ ತಿರುಳು. ಪ್ರಶ್ನೆ 3. ಇಲ್ಲಿ ರಾಮನ ಸಾಹಸದ ಸ್ಥಳಗಳಾವುವು? ಉತ್ತರ: ಸೀತೆ ನಿಂತ ಸ್ಥಳ, ಖರದೂಷಣರನ್ನು ಕೊಂದ ಸ್ಥಳ ಹಾಗೂ ಮಾಯಾಜಿಂಕೆಯನ್ನು ಕೊಂದ ಸ್ಥಳ ಇವು ರಾಮನ ಸಾಹಸದ ಸ್ಥಳಗಳು. ರಾಮನ ಈ ಸಾಹಸ ಅರ್ಜುನನ ಮನಸ್ಸನ್ನು ಆವರಿಸುತ್ತದೆ. ಪ್ರಶ್ನೆ 4. ಇಲ್ಲಿ ಪಂಪ ಹೆಸರಿಸುವ 5 ತೀರ್ಥಗಳಾವುವು? ಉತ್ತರ: ಅಗಸ್ತ್ಯ ತೀರ್ಥ, ಸೌಭದ್ರ, ಪೌಳೋಮ, ಭಾರದ್ವಾಜ ಹಾಗೂ ಕಾಂಬೋಜ ಇವು ಪಂಪ ಹೆಸರಿಸುವ 5 ತೀರ್ಥಗಳು. ಪಂಪ ಇವುಗಳ ಘನತೆಯನ್ನು ಎತ್ತಿ ಹಿಡಿದಿದ್ದಾನೆ. ಪ್ರಶ್ನೆ 5. ಪಂಚತೀರ್ಥಗಳಲ್ಲಿ ಅರ್ಜುನನ ವಿಶೇಷತೆ ಏನು? ಉತ್ತರ: ಪಂಚತೀರ್ಥಗಳಲ್ಲಿ ವರ್ಧಮಾನ ಋಷಿಯ ಶಾಪಕ್ಕೆ 5 ಅಪ್ಸರೆಯರು ಒಳಗಾಗಿದ್ದರು. ಅರ್ಜುನ ಈ 5 ಅಪ್ಸರೆಯರನ್ನು ಶಾಪವಿಮೋಚನೆ ಮಾಡುವುದು ಅರ್ಜುನನ ಇಲ್ಲಿನ ವಿಶೇಷತೆ. 6. ಮಲಯ ಪರ್ವತದ ಘನತೆಯೇನು? ಉತ್ತರ: ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವುದು ಮಲಯ ಪರ್ವತದ ವಿಶೇಷತೆ. ಇಲ್ಲಿಯ ಗಾಳಿ, ಸುಗ್ಗಿ, ಕೋಗಿಲೆಯ ಹಾಡು, ಬಾಡದ ಮಾವು, ಶ್ರೀಗಂಧ ಒಂದೊಂದೂ ವಿಶೇಷ. ಇಲ್ಲಿಯ ನಂದನವನಗಳಲ್ಲಿ ಮನ್ಮಥನದೇ ಆಜ್ಞೆ, ಆಳ್ವಿಕೆ. ಪ್ರಶ್ನೆ 7. ಮಲಯ ದೇಶದ ಸಮುದ್ರದ ವಿಶೇಷತೆಯೇನು? ಉತ್ತರ: ಚಂಚಲವಾದ, ಅಲ್ಲೋಲಕಲ್ಲೋಲವಾದ ಅಂಕುಡೊಂಕಾದ ಅಲೆಗಳ ಮಾಲೆಯನ್ನು ಗರ್ಭೀಕರಿಸಿಕೊಂಡಿರುವುದು ಹಾಗೂ ಮುತ್ತು ರತ್ನ ಹವಳ ವಡಬಾಗ್ನಿಗಳ ಸಮೂಹವನ್ನು ಒಳಗೊಂಡಿರುವುದು ಮಲಯದೇಶದ ಸಮುದ್ರದ ವಿಶೇಷತೆ. ಪ್ರಶ್ನೆ 8. ಜೀಮೂತ ವಾಹನದ ಘನತೆಯೇನು? ಉತ್ತರ: ಶಂಖಚೂಡನನ್ನು ರಕ್ಷಿಸಲು ಗರುಡನಿಗೆ ತನ್ನ ದೇಹದ ಮಾಂಸವನ್ನು ದಾನವಾಗಿ ಕೊಟ್ಟುದುದು ಹಾಗೂ ತನ್ಮೂಲಕ ನಾಗಕುಲಕ್ಕೆ ಆನಂದವನ್ನುಂಟು ಮಾಡಿದುದು. ಪ್ರಶ್ನೆ 9. ಬನವಾಸಿಯ ವಿಶೇಷತೆ ಅಥವಾ ಘನತೆ ಏನು? ಉತ್ತರ: ಅನನ್ಯ ಪ್ರಕೃತಿ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನ. ಇವುಗಳ ಘನತೆಯನ್ನು ಪಂಪ ಇಲ್ಲಿ ವಿಶೇಷವಾಗಿ ಅನಾವರಣಗೊಳಿಸಿದ್ದಾನೆ. 10. ಪಂಪನ ಬನವಾಸಿ ಪ್ರೀತಿ, ಅಭಿಮಾನ ಎಂಥವು? ಉತ್ತರ: ಯಾರೇ ಅಂಕುಶವನ್ನಿಟ್ಟರೂ ಪಂಪನ ಮನ ಬನವಾಸಿ ದೇಶವನ್ನು ನೆನೆಯುವುದು ಹಾಗೂ ಮಾನವನಾಗಿ ಹುಟ್ಟಿ ಬರಲು ಸಾಧ್ಯವಾಗದಿದ್ದರೆ ಬನವಾಸಿಯಲ್ಲಿ ಮರಿದುಂಬಿಯಾಗಿಯೋ ಕೋಗಿಲೆಯಾಗಿಯೋ ಹುಟ್ಟಬೇಕೆನ್ನುವುದು.